ರೋಟರಿ DVG ಅಭಿಮಾನಿಗಳ ಬಳಗದ ಪ್ರಜ್ಞಾವಂತ ಕೇಳುಗರಿಗೆಲ್ಲ ನಮಸ್ಕಾರಗಳು. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸಂಧಿಸುವಂಥ ಒಂದು ಸದವಕಾಶ, ಇನ್ನೂ ಒಂದು ಬಾರಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ಒಂದು ಬೇರೆ ರೀತಿಯೇ ಉಪಯೋಗಿಸ್ಕೊಳ್ಳೋಣ ಅಂತ ನಾವು ಯೋಚನೆ ಮಾಡಿದ್ದೀವಿ. ಕಳೆದ ವಾರ ಅಣಕು ರಾಮನಾಥರು ಮತ್ತು ತಿಮ್ಮಣ್ಣ ಭಟ್ಟರ ಸಂದರ್ಶನ ಸಂವಾದ ರೂಪದಲ್ಲಿ ಒಂದು ಬೊಂಬಾಟ್ ಪ್ರಸ್ತುತಿನ ಕೇಳಿದ್ರಿ. ಈ ವಾರ ಮತ್ತೊಂದು ಪ್ರಯೋಗ, ಗಮಕ ವಾಚನ ಮತ್ತು ವ್ಯಾಖ್ಯಾನದಲ್ಲಿ DVGಯವರ ಬಹುತೇಕ ಅಪರಿಚಿತ ಅಂತಲೇ ಹೇಳ್ಬೋದು ಅಂತಹ ಒಂದು ಸ್ತುತಿ ಸ್ತಬಕ, ಅಂದರೆ ಸ್ತೋತ್ರದ ಗೊಂಚಲು. ಇದು ಬಗೆ ಬಗೆಯ ಕನ್ನಡದ ವೃತ್ತಗಳಲ್ಲಿ ಇದೆ. 16 ಪದ್ಯಗಳ ಒಂದು ಮಾಲಿಕೆ, ಶ್ರೀ ವಿದ್ಯಾರಣ್ಯ ಸ್ತುತಿ. ಕೇಳಿ, ಶ್ರೀ ವಿದ್ಯಾರಣ್ಯ ಸ್ತುತಿ. ವಾಚನ ಮಾಡ್ತಾ ಇರೋರು ಕರ್ನಾಟಕದ ಪ್ರಸಿದ್ಧ ಗಮಕಿಗಳಾದಂತಹ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರು. ಕೇಳಿ, ವಿದ್ಯಾರಣ್ಯ ಸ್ತುತಿ. ಶ್ರೀ ವೇದವ್ಯಾಸಯೋಗಿ ಪ್ರಕಟಿತ ವಿಲಸತ್ ಧರ್ಮ ಸಂತ್ರಾಣ ಸಕ್ತ ಪ್ರಾವೀಣ್ಯಂ ಭೂವಧೂಭೂಷಣ ಸುರಚಿತ ಕರ್ನಾಟ ಲೋಕ ಪ್ರದೀಪಂ ಕೈವಲ್ಯಾನಂದ ಲೋಲಂ ನಿಜ ಜನಪದ ಸೌಭಾಗ್ಯ ಸಂಧಾನಶೀಲಂ ಶ್ರೀ ವಿದ್ಯಾರಣ್ಯ ಯೋಗೀಶ್ವರನ್ ಅಮಿತ ಕೃಪಾಪಾಗರಿಂ ಪಾಟಿಕೆಯಮ್ಮಂ. ಶ್ರೀ ವೇದವ್ಯಾಸ ಯೋಗಿ ಪ್ರಕಟಿತ ವಿಲಸದ್ಧರ್ಮ ಸಂತ್ರಾಣಾಸಕ್ತ ಪ್ರಾವೀಣ್ಯಂ. ಈ ಮೊದಲನೆಯ ಪದ್ಯವನ್ನು ಗಂಗಮ್ಮನವರ ಸಿರಿಕಂಠದಲ್ಲಿ ತಾವೆಲ್ಲ ಕೇಳಿದ್ರಿ. ಈ ಮೊದಲನೆಯ ಪದ್ಯದಲ್ಲಿ DVGಯವರು ಆರಂಭವನ್ನೇ ಶ್ರೀ ವೇದವ್ಯಾಸ ಯೋಗಿ ಪ್ರಕಟಿತ ಅಂತ ಶುರು ಮಾಡ್ತಾರೆ. ವೇದವ್ಯಾಸರು ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತೀಯ ಜ್ಞಾನ ಪರಂಪರೆಗೆ ಅವರು ಅಧಿಷ್ಠಾನ ಅಂತಲೇ ಹೇಳ್ಬೋದು. ಅದಕ್ಕೆ ನೋಡಿ, ವ್ಯಾಸಪೀಠವನ್ನು ಇಟ್ಕೊಂಡೇ ಉಪನಿಷತ್ತು, ವೇದ, ಇಂತಹ ಜ್ಞಾನ ಶಾಖೆಗಳನ್ನು ಉಪನ್ಯಾಸ ಮಾಡಬೇಕು ಅಂದರೆ ಅದನ್ನು ಸಂಕೇತವಾಗಿ ಬಳಸ್ಕೊಳ್ತಾರೆ. ವ್ಯಾಸಪೀಠ ಅಂದ್ರೇ ಜ್ಞಾನಕ್ಕೆ ಅದು ಅಧಿಷ್ಠಾನ ಅನ್ನೋ ಅರ್ಥದಲ್ಲಿ. ವೇದವ್ಯಾಸರು ವೇದಗಳನ್ನು ವಿಭಾಗ ಮಾಡಿದವರು, ಬ್ರಹ್ಮಸೂತ್ರಗಳನ್ನು ಬರೆದವರು, ಅಷ್ಟಾದಶ ಪುರಾಣಗಳು ಅದನ್ನು ಬರೆದಂಥವರು, ಮುಖ್ಯವಾಗಿ ಪಂಚಮ ವೇದವೇ ಆಗಿರುವಂಥ ಮಹಾಭಾರತವನ್ನು ಬರೆದವರು. ಈ ವೈದಿಕ ಧರ್ಮವನ್ನು ಮತ್ತೆ ಉಜ್ಜೀವಿಸಿದರಲ್ಲಿ ಆಸಕ್ತರು. ಅಂದರೆ ವೇದವ್ಯಾಸರು ಹಾಕಿಕೊಟ್ಟಂತಹ ಯಾವ ಜೀವನ ಪದ್ಧತಿ ಇದೆಯೇ ಸನಾತನವಾದದ್ದು, ಭಾರತೀಯವಾದದ್ದು, ಅದು ವೈದಿಕ ಧರ್ಮವನ್ನು, ವೈದಿಕ ಮಾರ್ಗ. ಆ ವೈದಿಕ ಮಾರ್ಗವನ್ನು ವಿದ್ಯಾರಣ್ಯರು ಸಂತ್ರಾಣ ಸಕ್ತ ಪ್ರಾವೀಣ್ಯಂ, ಅದನ್ನು ಮತ್ತೆ ಉಜ್ಜೀವಿಸುವುದರಲ್ಲಿ ಅವರಿಗೆ ಆಸಕ್ತಿ ಇತ್ತು ಅನ್ನೋದನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ನೈಪುಣ್ಯ, ಎಲ್ಲ ವಿದ್ಯೆಯ ಬಲ, ಜ್ಞಾನದ ಬಲ ಮತ್ತು ಪ್ರಖರವಾದಂತಹ ರಾಷ್ಟ್ರಭಕ್ತಿ ಇದೆಲ್ಲ ಇದ್ದವರು ವಿದ್ಯಾರಣ್ಯರು. ಅವರು ಭೂವಧೂ ಭೂಷಣ ಸುರಚಿತ ಕರ್ನಾಟ ಲೋಕ ಪ್ರದೀಪಂ ಅಂತ ಶುರುವಾಗೋ ಎರಡನೆಯ ಸಾಲಿನ ಕೊನೆಯ ಭಾಗದಲ್ಲಿ ಭೂಮಿ ಅನ್ನುವಂಥ ವಧುವು ಇದು ತನ್ನ ಭೂಷಣ ಅಂದ್ಕೊಳ್ಳೋ ಹಾಗೆ ಕರ್ನಾಟಕ ಸಾಮ್ರಾಜ್ಯವನ್ನು ಕಟ್ಕೊಟ್ಟವರು, ಲೋಕಕ್ಕೆ ಪ್ರದೀಪವಾಗಿ ಮಾಸ್ಟರ್ ಲ್ಯಾಂಪ್ ಥರ ಇರೋವಂಥವರು. ಮತ್ತು ಕೈವಲ್ಯಾನಂದ ಲೋಲಂ, ಇವರ ಮನಸ್ಸು ಇದ್ದದ್ದು ಕೈವಲ್ಯಾನಂದದಲ್ಲಿ, ಲೌಕಿಕದಲ್ಲಲ್ಲ, ತುರಿಯಾಶ್ರಮದಲ್ಲಿ. ಲೌಕಿಕವನ್ನು ಬಹಳ ಚೆನ್ನಾಗಿ ನಡೆಸಿದ್ರು, ಆದರೆ ಎಲ್ಲವನ್ನೂ ಒಂದು ಸಾಕ್ಷಿಯಂತೆ ನೋಡಿ ಆತ್ಮಾನಂದದಲ್ಲಿ ಇದ್ದವರು ವಿದ್ಯಾರಣ್ಯರು. ಇವರು ಪೂರ್ವಾಶ್ರಮದಲ್ಲಿ ಮಾಧವಾಚಾರ್ಯರು ಅನ್ನುವಂಥ ಹೆಸರು ಇವರಿಗೆ ಇದ್ದಿದ್ದು. ತಮ್ಮ 63ನೇ ವಯಸ್ಸಿನಲ್ಲಿ, ಅಂದರೆ ಸಾಮಾನ್ಯ ಶಕೆಯ 1331ರಲ್ಲಿ ಸನ್ಯಾಸ ಸ್ವೀಕಾರ ಮಾಡಿ ವಿದ್ಯಾರಣ್ಯರು ಅಂತ ಅಭಿಧಾನವನ್ನು ಸ್ವೀಕರಿಸಿದ್ರು.
ಮನೋಧರ್ಮ ಆರಂಭದಿಂದಲೂ ಸನ್ಯಾಸಿಯದೇ ಆಗಿತ್ತು ಅವರಿಗೆ. ಇನ್ನು ಮುಂದಿನ ಪದವನ್ನು ನೋಡಿದ್ರೆ ನಿಜ ಜನಪದ ಸೌಭಾಗ್ಯ ಸಂಧಾನಶೀಲಂ ಅಂತ. ಅಂದರೆ ಮುಕ್ತಿ ಮುಮುಕ್ಷುವಾಗಿರೋದು, ಆತ್ಮಾನಂದದಲ್ಲಿರೋದು ಅಂದರೆ ಲೋಕ ವಿಮುಖರಾಗಿರೋದು ಅಂತಲೂ ಅಲ್ಲ, ಅಥವಾ ಪಲಾಯನವಾದವೂ ಅಲ್ಲ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಹೇಳ್ತಾರಲ್ವ, ಅದೇ ಥರ ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ, ಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ ಅಂತ. ಇದನ್ನೇ DVG ಅವರು ಕಗ್ಗದಲ್ಲೂ ಹೇಳಿದಾರಲ್ಲ, 2 ಕೋಣೆಗಳ ನೀಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು ವಿರಮಿಸೊಬ್ಬನೆ ಮೌನದೊಳ ಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ. ಇಂತಹ ಶ್ರೀ ವಿದ್ಯಾರಣ್ಯ ಯೋಗೀಶ್ವರನ್ ಈ ರೀತಿಯಾಗಿ ಇದ್ದೋರವರು ಬ್ರಹ್ಮದಲ್ಲಿ ರಮಿಸ್ತಾ ಇದ್ದರೂ ಕೂಡ ಲೋಕದ ಹಿತವನ್ನು ಸರ್ವದಾ ಚಿಂತೆ ಮಾಡ್ತಾ ಇದ್ದಂತಹ ವಿದ್ಯಾರಣ್ಯ ಯೋಗೀಶ್ವರರ್ ಅಂತ ಕರೀತಾರೆ. ಅವರು ಅಮಿತ ಕೃಪಾಪಾಂಗದಿ, ಅವರ ಕೃಪೆ ಅನ್ನುವಂತಹ ಕಡೆಗಣ್ಣ ನೋಟದಿಂದ ಪೋಷಿಕೆ ಎಮ್ಮಂ, ನಮ್ಮನ್ನು ಪೋಷಿಸಲಿ ಅಂತ DVG ಅವರು ಮೊದಲೆತ್ಕೋತಾನೆ. ಮೊದಲನೆಯ ಒಂದು ಪದ್ಯದಲ್ಲಿನೇ ಈ ರೀತಿಯಾದಂಥ ಸ್ತುತಿಯನ್ನು ಮಾಡ್ತಾರೆ. ವಿದ್ಯಾರಣ್ಯರು ಅವರಿಗೆ ಮಾನಸಿಕವಾಗಿ ಅವರಲ್ಲಿ ಯಾವಾಗಲೂ ಇದ್ದರು, DVG ಅವರಲ್ಲಿ. ಹಾಗಾಗಿಯೇ ನೋಡಿ, ಅವ್ರನ್ನ ಈಗಿದಾರೇನೋ ನಮ್ಮ ಜೊತೆನೇ ಅನ್ನೋ ಥರನೇ ಅನೇಕ ಪದ್ಯಗಳಲ್ಲಿ ಅವ್ರು ಹಾಗೆ ಮಾಡ್ತಾ ಹೋಗ್ತಾರೆ. ಕೃಪಾಪಾಂಗದಿಂ, ಕೃಪೆ ಅನ್ನುವಂಥ ಅಪಾಂಗ, ಅದರಿಂದ ನಮ್ಮನ್ನು ಪೋಷಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ಪದ್ಯ ಏನು ಹೇಳುತ್ತಾರೆ ಅನ್ನೋದನ್ನು, ಯಾವ ರೀತಿಯಾಗಿ ಸ್ತುತಿಯನ್ನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಪದ್ಯವನ್ನು ನೋಡೋಣ. ಗುರುದೇವ ಗುರುದೇವ ಮರೆತಿರ್ಪೆಯೇ ನಿಜ ಜನ ಶ್ರೇಯೋ ವಿಚಾರಂಗಳಂ ಮರೆತಾಂ ಇರ್ಪೆವು ನಿನ್ನನು ಎಂಬ ಮುಳಿಸೇನ್ ನಿನ್ನಂದದ ಪ್ರೇಮಿಗಳು ತೊರೆಯಲ್ಕೆ ಅಕ್ಕುಮೇ ಜನ್ಮಭೂಮಿಯನ್ ಅಮೇಯೋಜಸ್ವಿನಿ ಆವಗಂ ಚರಣಾಲಂಬವ ನಿನ್ನವರ್ಗೆ ಕುಡು ವಿದ್ಯಾರಣ್ಯ ಕಾರುಣ್ಯದಿಂ ಆವಗಂ ನಿನ್ನವರ್ಗೆ ಚರಣಾಲಂಬವ ಕುಡು. ಗುರುದೇವ ಮರತಿರ್ಪೆಯೇ ನಿಜ ಜನ ಶ್ರೇಯೋ ವಿಚಾರಂಗಳಂ. ಇದು ಮತ್ತೇಭ ವಿಕ್ರೀಡಿತ ಈ ವೃತ್ತದಲ್ಲಿ ಇರೋವಂಥ ಪದ್ಯ ಇದು. ಇದರಲ್ಲಿ DVG ಅವರು ಕೇಳ್ಕೊಳ್ತಾ ಇದ್ದಾರೆ, ನಿಜ ಜನ ಶ್ರೇಯೋ ವಿಚಾರಂಗಳಂ. ನಿಜ ಅಂದರೆ ತನಗೆ ಸೇರಿದಂತಹ ಆ ಜನಗಳ ಶ್ರೇಯಸ್ಸಿಗೆ ಬೇಕಾದಂತಹ ಎಲ್ಲವನ್ನು ಮರೆತು ಬಿಟ್ಟಿದೆಯಾ, ನಾವು ನಿನ್ನನ್ನು ಮರೆತು ಬಿಟ್ಟವು ಅನ್ನುವಂತಹ ಮುಳಿಸೆ, ಕೋಪವೇ ನಿನಗೆ. ನಿನ್ನಂದದ ಪ್ರೇಮಿಗಳು ತೊರೆಯಲಕ್ಕುಮೇ ಜನ್ಮಭೂಮಿಯನ್. ನಿನ್ನಂತಹ ಇಷ್ಟು ಲೋಕಕಾರುಣ್ಯ ಇರುವಂತಹ ಸಕಲ ಚರಾಚರಗಳಲ್ಲಿ ಪ್ರೀತಿಯನ್ನು ಇಟ್ಕೊಂಡಂತಹ ಪ್ರೇಮಿಗಳು ನೀನು ಈ ಜನ್ಮಭೂಮಿಯನ್ನು ಬಿಡೋದುಂಟೆ. ಅಮೇಯ ಓಜಸ್ವಿ, ಅಮೇಯವಾದಂಥದ್ದು, ಅಳಿಯಕ್ಕೆ ಆಗದೇ ಇರುವಂಥ ಓಜಸ್ವಿಯಾದ ನೀನು ಯಾವಾಗಲೂ ನಿನ್ನವರಿಗೆ ನಿನ್ನ ಚರಣದ ಅವಲಂಬನವನ್ನು, ನಿನ್ನ ಆಶ್ರಯವನ್ನು, ನಿನ್ನ ಸಹಾಯವನ್ನು, ಸಹಕಾರವನ್ನು ಯಾವಾಗಲೂ ಕರುಣೆಯಿಂದ ಕೊಡ್ತಾ ಇರಿ ಅಂತ ಹೇಳಿ ವಿದ್ಯಾರಣ್ಯರನ್ನು ನೇರವಾಗಿ DVG ಅವರು ಈ ಪದ್ಯದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಯಾಚನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನೋಡಿದ್ರೆ ನಾನಾಗಲೇ ಹೇಳಿದ ಹಾಗೆ ವಿದ್ಯಾರಣ್ಯರು DVG ಅವರ ಕಾಲದಲ್ಲಿ ಇದ್ದವರಲ್ಲ. ಆದರೆ DVG ಅವರಿಗೆ ಅವರಲ್ಲಿ ಅನನ್ಯವಾದಂಥ ಭಕ್ತಿ, ಅವರ ಪಾಲಿಗೆ ಒಂದು ಪ್ರೇರಣಾ ಸ್ರೋತ.
ಅದು ಅವರು ಇಲ್ಲದೇ ಇದ್ದರೂ ಸರಿ, ಎದುರಿಗೆ ಇಲ್ಲದೇ ಇದ್ದರೂ ಸರಿ, ಹೇಗಿದ್ರೂ ಅವರಿಂದ ಅವರು ಸ್ಫೂರ್ತಿಯನ್ನು ಸದಾಕಾಲಕ್ಕೆ ಪಡ್ಕೊಳ್ತಾ ಇದ್ದರು. ಅವರ ಜೀವನಾದರ್ಶವನ್ನೇ ಡಿ ವಿ ಜಿಯವರು ಸಹ ಒಂದು ಅರ್ಥದಲ್ಲಿ ತಮ್ಮ ಜೀವನದ ರೀತಿಯನ್ನಾಗಿ ಮಾಡಿಕೊಂಡಿದ್ದಿತ್ತು. ಯಾವಾಗೆಲ್ಲ ಸನಾತನ ಧರ್ಮದ ಆಚರಣೆಗೆ, ಅಸ್ತಿತ್ವಕ್ಕೆ ತೊಂದರೆ ಬಂದಾಗ, ತೊಡಕು ಬಂದಾಗ, ಸಂಕಷ್ಟಗಳು ಅದರ ಮೇಲೆ ಅಗುತ್ಕೊಂಡಾಗ ಆಗೆಲ್ಲ ವಿದ್ಯಾರಣ್ಯರೇ ಎಲ್ಲರ ಮನಸ್ಸಿನಲ್ಲಿ ಇದ್ದು ಪ್ರೇರೇಪಣೆಯನ್ನು ಕೊಡಬೇಕು ಮತ್ತು ಮಾರ್ಗವನ್ನು ತೋರಿ ಇಂತಹ ಸಂಕಟದಿಂದ ನಾವು ಹೇಗೆ ಅದನ್ನು ಮೀರಿ ಬರಬೇಕು, ಅದನ್ನು ನಿವಾರಿಸ್ಕೊಂಡು ನಾವು ಮುನ್ನಡಿಬೇಕು ಅನ್ನೋದಕ್ಕೆ ಅವರು ಆ ಕಾಲದಲ್ಲಿ ಮಾಡಿದಂಥ ಕೆಲಸಗಳನ್ನು ನೆನಪು ಮಾಡ್ಕೊಳ್ತಾನೇ ಇರಬೇಕು ಅನ್ನೋದು ಡಿ ವಿ ಜಿ ಅವರ ಆಶಯ. ಹಾಗಾಗಿ ಅವರು ಇಲ್ಲದೇ ಇರುವಾಗಲೂ ಕೂಡ ನೀನು ಯಾವಾಗಲೂ ನಮಗೆ ಚರಣಾಲಂಬವ ನಿನ್ನವರಿಗೆ ಕೊಡು ವಿದ್ಯಾರಣ್ಯ ಕಾರುಣ್ಯದಿಂ ಅಂತ ಹೇಳಿ ಅವರು ಬೇಡ್ಕೊಳ್ತಾ ಇದ್ದಾರೆ. ಮುಂದಿನದು, ಈಗ ನಾನು ಹೇಳಿದಂಥ ಮಾತಿಗೆ ಪುಷ್ಟಿ ಕೊಡುವಂಥ ವಿಚಾರವನ್ನು 3ನೆಯ ಪದ್ಯದಲ್ಲಿ ಅವರು ಹೇಳ್ತಾರೆ. ಅದೇನು ಅನ್ನೋದನ್ನು ಕೇಳಿ. ವಿಕಲಂ ಧರ್ಮಮದಾಗೆ ಈ ಜನಪದಂ ತಾನಾಗೆ ದುಷ್ಟಹತಂ ಪ್ರಕಟೋತ್ಸಾಹದಿಂ ಅಂದು ನಿರ್ಮಿಸಿದೆ ಪಂಪಾತೀರದೊಳ್ ರಾಜ್ಯಮಂ ಅಕಲಂಕಾತ್ಮನೆ ಬಾರಯೇತಕೆ ವಿಭೋ ನಾಮಿಂದು ಬೀಳಾಗಿರಲ್ ಸಕಲ ಸ್ಮಾರ್ತ ಜಗತ್ ಪ್ರಬೋಧಕ ಗುರೋ ಕರ್ನಾಟಕೋದ್ಧಾರಕ ಬಾರಯೇತಕೆ ಏತಕೆ ಬಾರೆ. ಮೂರನೆಯ ಪದ್ಯದಲ್ಲಿ ಡಿ ವಿ ಜಿಯವರು ವಿಕಲಂ ಧರ್ಮವದಾಗೆ ಈ ಜನಪದಂ ತಾನಾಗೆ ದುಷ್ಟಾಹತಂ ಪ್ರಕಟೋತ್ಸಾಹದಿನಂದು ನಿರ್ಮಿಸಿದೆ ಪಂಪಾತೀರದೊಳ್ ರಾಜ್ಯಮಂ ಅಂತ ಹೇಳಿ ಮೊದಲ 2 ಸಾಲುಗಳಲ್ಲಿ ವಿದ್ಯಾರಣ್ಯರ ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿಯನ್ನು ಕುರಿತು ವಿಕಲಂ ಧರ್ಮವದಾಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಂಥ ಸಮಯದಲ್ಲಿ ನೀನು ಅತ್ಯಂತ ಉತ್ಸಾಹದಿಂದ ಕೂಡಿ ಹಕ್ಕನನ್ನು, ಹರಿಹರ ಅಂತಲೂ ಅವನಿಗೆ ಹೆಸರುಂಟು, ಅವನನ್ನು ಜೊತೆ ಮಾಡಿಕೊಂಡು ಪಂಪಾತೀರದಳು ಅಂದರೆ ಹಂಪೆಯಲ್ಲಿ ತುಂಬ ಅದ್ಭುತವಾದಂತಹ ಒಂದು ರಾಜ್ಯವನ್ನು ನೀನು ಕಟ್ಟಿದೆ. ಆ ಅಕಲಂಕಾತ್ಮನೇ ಬಾರೆ ಏತಕ್ಕೆ ವಿಭೋ ನಾಮಿಂದು ಬೀಳಾಗಿರಲ್ ಅಂತ ಮುಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ ಮೊದಲು ವಿದ್ಯಾರಣ್ಯರ ಕಾಲದಲ್ಲಿ ಇದ್ದ ಪರಿಸ್ಥಿತಿ ಏನು ಅನ್ನೋದನ್ನು ಇತಿಹಾಸ ಬಲ್ಲಂತ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ವಿದ್ಯಾರಣ್ಯರ ಕಾಲಕ್ಕೆ ಮೊಹಮ್ಮದ್ ಬಿನ್ ತೊಗ್ಲಕ್ ಸಂತತಿಯವ, ಅವನು ದೆಹಲಿಯಲ್ಲಿ ಸುಲ್ತಾನನಾಗಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಉತ್ತರ ಹಿಂದೂಸ್ಥಾನ ಅಂತ ಅದನ್ನು ಡಿ ವಿ ಜಿಯವರು ಕರೀತಾರೆ. ಬಹುಭಾಗ ಅವನ ಕೈ ಕೆಳಗೆ ಇತ್ತು. ಅವನೇ ಅದನ್ನೆಲ್ಲ ಶಾಸನ ಮಾಡ್ತಾ ಇದ್ದ. ಬಹಳ ದುಷ್ಟ, ಪರಮತ ದ್ವೇಷಿ, ಉಚ್ಛೃಂಖಲವಾದಂಥ ಸ್ವಭಾವ, ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ದಯೆ ಅನ್ನೋದರ ಹೆಸರು ಅವನು ಕೇಳೇ ಇರಲಿಲ್ಲ, ಅವನಿಗೆ ಗೊತ್ತೇ ಇರಲಿಲ್ಲ. ಆ ರೀತಿಯಾದಂಥ ಒಂದು ಆಟಾಟೋಪಗಳನ್ನೆಲ್ಲ ಮಾಡ್ತಾ, ಪರಮತವನ್ನು ದ್ವೇಷಿಸ್ತಾ, ಅವರೆಲ್ಲರಿಗೂ ಗೋಳಾಡಿಸ್ತಾ ಇದ್ದಂಥವನು. ಇಂತಹ ಇವನು 1327ರಲ್ಲಿ ದಕ್ಷಿಣದ ಕಡೆಗೆ ದಿಗ್ವಿಜಯ ಮಾಡಬೇಕು ಅಂತ ಬಂದು, ಆಗ ಇಲ್ಲಿ ತುಂಬ ಸುಖ ನೆಮ್ಮದಿಯಿಂದ ಆಳ್ತಾ ಇದ್ದಂತಹ ಅನೇಕ ಹಿಂದೂ ರಾಜ್ಯಗಳನ್ನೆಲ್ಲ ಮಣ್ಣು ಪಾಲು ಮಾಡಿ ಹುಡಿಗಟ್ಟಿ ದೇಶೀಯರ ಮನಸ್ಸಿನಲ್ಲಿ ಅವನ ಕ್ರೌರ್ಯದಿಂದ ಬಹಳ ಭೀತಿಯನ್ನು ಉಂಟು ಮಾಡಿರ್ತಾನೆ. ಅವ್ರು ಹಿಂದೂ ಮುಂದೆ ನೋಡೇ ಇರೋದಿಲ್ಲ ಈ ರೀತಿಯಾದಂಥ ಒಂದು ಕ್ರೌರ್ಯ, ಈ ರೀತಿಯಾದಂಥ ಹಠಾಟೋಪ, ಈ ರೀತಿಯಾದಂಥ ಪರಮತ ದ್ವೇಷ, ಇದನ್ನು ನೋಡೇ ಇರೋದಿಲ್ಲ. ಅವರೆಲ್ಲರ ಮನಸ್ಸಿನಲ್ಲಿ ದೈವವನ್ನು ನಂಬಿ ನಡೀತಾ ಇದ್ದಂಥವರೇ ಅನೇಕ ಹಿಂದೂ ರಾಜರುಗಳು.
ಅಂತಹ ದೈವಕ್ಕೆ ಆಶ್ರಯ ಸ್ಥಾನವಾಗಿದ್ದಂಥ ದೇವಾಲಯಗಳನ್ನು ಒಡೆಯೋದು, ಆ ದೇವತಾ ಮೂರ್ತಿಗಳನ್ನು ಅವಮಾನ ಮಾಡೋದು, ಇದೆಲ್ಲ ಮಾಡಿದಾಗ ಅವರಿಗೆ ಒಂದು ಶ್ರದ್ಧೆಗೆ ಕೊಡಲಿ ಪೆಟ್ಟು ಬಿದ್ದಾಗ ಆಗಿ ಅವರ ಮನಸ್ಸಿನಲ್ಲಿ ಭೀತಿ ಉಂಟಾಗುತ್ತೆ. ಹೇಗೆ, ಯಾರು ನಮ್ಮನ್ನು ಕಾಪಾಡೋರು ಅನ್ನುವಂಥ ಪ್ರಶ್ನೆ ಧುತ್ತಂತ ಎದುರಿಗೆ ಬಂದು ನಿಲ್ಲತ್ತೆ. ಆದರೂ ಅನೇಕರು ಅದನ್ನು ಮರೆತಿರೋದಿಲ್ಲ, ಆ ಆಸ್ತಿಕ್ಯವನ್ನು ಬಿಟ್ಟು ಇರೋದಿಲ್ಲ. ಆದರೆ ಆ ಕಾಲದಲ್ಲಿ ಅವರಿಗೆ ತಮ್ಮ ಧರ್ಮ ಆಚರಣೆಗಳು, ದೇವಾಲಯಗಳು ಇದನ್ನು ಉಳಿಸ್ಕೊಳ್ಳೋಕ್ಕೆ ಪಡಬಾರದ ಪಾಡು ಪಡ್ತಾ ಇದ್ದರು ಅನ್ನೋದು ಇತಿಹಾಸದ ಪುಟಗಳು, ನಿಜವಾದ ಇತಿಹಾಸದ ಪುಟಗಳು ಹೇಳತ್ವೆ. ಶ್ರೀರಂಗದಲ್ಲಿ ರಂಗನಾಥನ ವಿಗ್ರಹವನ್ನು ಕಾಪಾಡಿಕೊಳ್ಳೋದೇ ಅವರೆಲ್ಲರಿಗೂ ಹರಸಾಹಸ ಆಗಿತ್ತು ಅನ್ನೋದು ಅವರ ಲೇಖನಗಳಲ್ಲೂ ಬರುತ್ತೆ. ಜೊತೆಗೆ ಅವರೇ ಬರೆದಿರುವಂತಹ ವಿದ್ಯಾರಣ್ಯ ವಿಜಯ ಅನ್ನುವಂಥ ಸುದೀರ್ಘವಾದಂಥ ನಾಟಕ, ಅದರಲ್ಲಿ ಒಂದು ನಾಟಕದ ಪಾತ್ರವಾಗಿಯೇ ರಾಮಾನುಜಾಚಾರ್ಯರು ಬರ್ತಾರೆ, ಇನ್ನೊಬ್ಬರು ಸುದರ್ಶನ ಪಂಡಿತರು ಅಂತ ಬರ್ತಾರೆ. ಅವರೆಲ್ಲ ಕೂಡ ಆಗಿದ್ದ ಕಷ್ಟಗಳನ್ನು ಅದೆಲ್ಲವನ್ನು ಹೇಳ್ಕೊಳ್ತಾರೆ. ಹೀಗೆ ಇವೆಲ್ಲವೂ ಅದರಿಂದ ಗೊತ್ತಾಗುತ್ತೆ. ಅಂತಹ ಒಂದು ವಿಕಲವಾದಂತಹ ಪರಿಸ್ಥಿತಿಯಲ್ಲಿ ಧರ್ಮದ ನಿಜವಾದ ಆಚರಣೆಗೆ ಅವಕಾಶ ಕಡಿಮೆ ಆಗಿ ಕ್ಷೀಣ ಆಗ್ತಾ ಇದ್ದಂಥ ಕಾಲದಲ್ಲಿ ನೀನು ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಿದೆ. ಈಗ ನಾಮಿಂದು ಬೀಳಾಗಿರಲ್, ಇಂತಹ ಸಮಯದಲ್ಲಿ ನಾಮಿಂದು ಬೀಳಾಗಿರುವಾಗ ಸಕಲ ಸ್ಮಾರ್ಥ ಜಗತ್ ಪ್ರಬೋಧಕ ಗುರು ಕರ್ನಾಟಕೋದ್ಧಾರಕ ಬಾರೆ ಏತಕ್ಕೆ ವಿಭೋ ಅಂತ ಕೇಳ್ತಾ ಇದ್ದಾರೆ. ನಾಮಿಂದು ಬೀಳಾಗಿರಲ್ ಅಂದರೆ ಬೀಳಾಗೋದು ಅಂದರೆ ಗೊತ್ತು, ನಾವೆಲ್ಲ ಈಗ ಹಾಳಾಗ್ತಾ ಇದ್ದೀವಿ, ನಮ್ಗೆ ಯಾರೂ ಆಶ್ರಯವೇ ಇಲ್ಲ ಅನ್ನೋ ಥರದಲ್ಲಿ ಪಾಳು ಬೀಳೋದು ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಇದು ಏನಕ್ಕೆ ಹೇಳ್ತಾ ಇದ್ದಾರೆ ಡಿ ವಿ ಜಿಯವರು ಅಂತಂದರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತಾ ಇತ್ತು ಈ ಕಾಲದಲ್ಲಿ. ಡಿ ವಿ ಜಿಯವರು ಇದ್ದ ಕಾಲದಲ್ಲಿ ಆಂಗ್ಲದ ದಬ್ಬಾಳಿಕೆ, ಸ್ವದೇಶಿ ರಾಜ್ಯಗಳೆಲ್ಲ ಕಾಲು ಮುರುಕೊಂಡು ಕೀಲು ಬೊಂಬೆಗಳ ಥರ ಆಗಿದ್ದು, ಕ್ರಿಶ್ಚಿಯನ್ ಮಿಷನರಿಗಳ ಮತಾಂತರದ ಕೋಲಾಹಲ, ಆ ಕ್ಷಾತ್ರ ನಿಧಾನವಾಗಿ ಹಿಂದೆ ಸರಿತಾ ಇದ್ದಿದ್ದು, ನಮ್ಮ ಜನಗಳಲ್ಲಿ ಇಂಗ್ಲೀಷ್ ಶಿಕ್ಷಣನೇ ಮೇಲು ಅನ್ನೋ ಮನೋಭಾವ ಮೊಳೀತಾ ದೇಶೀಯ ವಿದ್ಯಾಭ್ಯಾಸ, ಭಾರತೀಯ ಪದ್ಧತಿಯಲ್ಲಿ ಅಧ್ಯಯನ ಮಾಡೋದು, ಇದೆಲ್ಲ ಸ್ವಲ್ಪ ಹಿನ್ನೆಲೆಗೆ ಹೋಗ್ತಾ ಇದ್ದಿದ್ದು, ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇಂತಹ ಒಂದು ಸಂದರ್ಭದಲ್ಲಿ ಸಕಲ ಸ್ಮಾರ್ಥ ಜಗತ್ ಪ್ರಬೋಧಕ ಗುರು ಅಂತ ಕರೀತಾ ಇದ್ದಾರೆ. ಸ್ಮಾರ್ಥ ಅಂದರೆ ನಾವಿವತ್ತು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು, ಸ್ಮಾರ್ತರು ವೈಷ್ಣವರು ಅಂತೆಲ್ಲ ಹೇಳ್ತೀವಲ್ಲ, ಬರೀ ಶಿವನ ಭಕ್ತರ ಮಾತ್ರ ಸ್ಮಾರ್ತರು ಅನ್ನೋ ಅರ್ಥ ಅಲ್ಲ, ಅದು ಸಂಕುಚಿತವಾದಂಥ ಅರ್ಥ. ಅದು ಸ್ಮೃತಿಯನ್ನು ನಂಬಿ ಸ್ಮೃತಿಯ ಆಚರಣೆಗಳನ್ನು ಆಚರಿಸೋರೆಲ್ಲರೂ ಸ್ಮಾರ್ತರು ಅಂತ. ಸ್ಮೃತಿಗಳು ಅಂತಂದರೆ ಧರ್ಮಶಾಸ್ತ್ರಗಳನ್ನು ಸ್ಮೃತಿಗಳು ಅಂತಲೇ ಕರೆಯೋ ಪದ್ಧತಿ ಉಂಟು ನಮ್ಮಲ್ಲಿ. ಈ ಶ್ರುತಿ ಸ್ಮೃತಿಗಳೆಲ್ಲ ಇಡೀ ಭಾರತ ವರ್ಷಕ್ಕೆ ಒಂದೇ, ಇಲ್ಲೊಂದು ಅಲ್ಲೊಂದು, ವೈಷ್ಣವರಿಗೊಂದು, ಮತ್ತು ಮಧ್ವ ಮತವನ್ನು ಅನುಸರಿಸೋರ್ಗೊಂದು, ಮತ್ತು ವೀರಶೈವರಿಗೆ ಇನ್ನೊಂದು, ಹಾಗೆಲ್ಲ ಇಲ್ಲ. ಎಲ್ಲರಿಗೂ ಇಡೀ ಭಾರತ ವರ್ಷದಲ್ಲಿ ಯಾರು ವೈದಿಕ ಮತವನ್ನು, ವೇದದ ಅಸ್ತಿತ್ವವನ್ನು, ಆಸ್ತಿಕ್ಯವನ್ನು ನಂಬಿದಾರೋ ಅವರೆಲ್ರಿಗೂ ಒಂದೇ ಇರುವಂಥದ್ದು. ಆ ಸ್ಮಾರ್ಥ ಜಗತ್ ಪ್ರಬೋಧಕ ಗುರು, ಈ ಸ್ಮೃತಿ ಮಾರ್ಗವನ್ನು ಮತ್ತೆ ಉಜ್ಜೀವನಗೊಳಿಸೋದಕ್ಕಾಗಿ ನೀನು ಏಕೆ ಬಾರೆಯೋ ಅಂತ ಹೇಳಿ ಇಲ್ಲಿ ಅವರು ತಮ್ಮ ಮನಸ್ಸಿನ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಮತ್ತೆ ನಾನು ಹಿಂದಿನ ಪದ್ಯಕ್ಕೆ ಹೇಳಿದಾಗೇ ಪ್ರತ್ಯಕ್ಷವಾಗಿ ವಿದ್ಯಾರಣ್ಯರು ನಮ್ಮ ಕಣ್ಣೆದುರಿಗೆ ಇಲ್ಲದೆ ಹೋದರೂ ಕೂಡ ಅವರ ಪ್ರೇರಣೆ ನಮಗೆ ಬೇಕು. ಅವರು ತಮ್ಮ ಕಾಲದಲ್ಲಿ ಹೇಗೆ ಎಷ್ಟು ಸುವ್ಯವಸ್ಥಿತವಾದಂತಹ ಸಾಂಕುಶ ಪ್ರಭುತ್ವವನ್ನು ನಿರ್ಮಾಣ ಮಾಡಿ ಇಡೀ ಭಾರತ ಈ ದಕ್ಷಿಣದಲ್ಲಿ ಪೂರ್ತಿಯಾಗಿ ಮತ್ತೆ ಸನಾತನ ಧರ್ಮದ ವೈದಿಕ ಮಾರ್ಗವನ್ನು ಉಜ್ಜೀವನಗೊಳಿಸಿದ್ರೋ ಅದರ ಪ್ರೇರಣೆಯನ್ನು ನಾವೀಗ ಪಡ್ಕೊಳ್ಬೇಕು, ಅದನ್ನು ನೆನಪು ಮಾಡಿಕೊಳ್ಬೇಕು. ಆ ಪ್ರೇರಣೆ ಎಲ್ಲರೂ ಮನಸ್ಸಿಗೆ ಬರೋ ಹಾಗೆ ಮಾಡು ಅಂತ ಹೇಳಿ ಅವರು ವಿದ್ಯಾರಣ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ಈ ಸ್ತುತಿ ಮುಂದುವರಿತಾ ಇದೆ. ಮುಂದಿನದು ನೋಡಿ, ಬಹಳ ಸುಂದರವಾದಂಥ ಒಂದು ಪದ್ಯ, 4ನೆಯ ಪದ್ಯ ಕೇಳಿ. ಗುರು ವಿದ್ಯಾತೀರ್ಥಪಾದರ್ ಬುಧನುತ ಚರಿತರ್ ವೆಂಕಟಾರ್ಯರ್
मगुल्दा परमार्हत पूजकर मेन पर शिव भजकर मत्तमक्षोभ्य तीर्थ ಪರಿಶಿಷ್ಟರ್ ಶಿಷ್ಟರೆಲ್ಲರ್ ಕಲಿ ಖಲಿ ಚರ್ಕಿತರ್ ತುಷ್ಟರಪ್ಪಂತೆ ನೀನ್ ಆಪರಧರ್ಮ ಪ್ರಾಜ್ಯ ರಾಜ್ಯ ಪ್ರಭವಕ್ಕೆ ಮೊದಲಾಳಾದೆಯೇ ಧನ್ಯವೃತ್ತ ನೀನು ಆಪರಧರ್ಮ ಪ್ರಾಜ್ಯ ರಾಜ್ಯ ಪ್ರಭವಕ್ಕೆ ಮೊದಲ ಆಳಾದೆಯೇ. ಮತ್ತು 4ನೆಯ ಪದ್ಯದಲ್ಲಿ ವಿದ್ಯಾರಣ್ಯರು ಹೇಗೆ ತಾವು ವಿಜಯನಗರ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವಾಗ ಅಥವಾ ಕಟ್ಟುವಾಗ ಯಾವ ರೀತಿಯಾಗಿ ಅತಿಶಯವಾದ ಅನೇಕ ಸಂಗತಿಗಳನ್ನು ಒಟ್ಟುಗೂಡಿಸ್ಕೊಂಡು ಮಾದರಿ ರಾಜ್ಯವನ್ನು ಕಟ್ಟಿದ್ರು ಅನ್ನೋದನ್ನು ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಆರಂಭಿಸೋದೇ ನೋಡಿ, ಗುರು ವಿದ್ಯಾತೀರ್ಥಪಾದರ್ ಬುಧನುತ ಚರಿತರ್ ವೆಂಕಟಾರ್ಯರ್ ಮಗುಳ್ದ ಪರಮಾರ್ಹತ್ ಪೂಜಕರ್, ಹೀಗೆ ಎಲ್ಲರನ್ನೂ ಹೇಳ್ತಾ ಹೋಗ್ತಾರೆ ನೋಡಿ. ಮೊದಲಿಗೆ ಹೇಳ್ತಾ ಇರೋದು ಗುರು ವಿದ್ಯಾತೀರ್ಥಪಾದರು ಅಂತ. ವಿದ್ಯಾತೀರ್ಥಪಾದರು ವಿದ್ಯಾರಣ್ಯರ ಗುರುಗಳು. ವಿದ್ಯಾರಣ್ಯರು ಮತ್ತು ಭಾರತೀ ಕೃಷ್ಣ ತೀರ್ಥರು ಅಂತ ಇವರಿಬ್ಬರೂ ವಿದ್ಯಾತೀರ್ಥಪಾದರಿಗೆ ಸಾಕ್ಷಾತ್ ಶಿಷ್ಯರು ಅಂತ ಹೇಳ್ತಾರೆ. ಇದಕ್ಕೆ ವಿದ್ಯಾರಣ್ಯರದೇ ಹಲವು ಗ್ರಂಥಗಳಲ್ಲಿ ಪುರಾವೆ ಸಿಗುತ್ತವೆ. ಇವರಿಗೆ ವಿದ್ಯಾತೀರ್ಥರಿಗೆ ವಿದ್ಯಾಶಂಕರ ಅನ್ನುವಂಥ ಹೆಸರು ಕೂಡ ಇತ್ತು. ಇವರು ಯೋಗದಲ್ಲಿ ಸಿದ್ಧಿಯನ್ನು ಪಡೆದಿದ್ದರು, ಉತ್ಕರ್ಷವನ್ನು ಪಡೆದಿದ್ದರು ಅಂತ. ಇವರಿಗೆ ಲಂಬಿಕಾ ಯೋಗ ಅದರಲ್ಲಿ ಬಹಳ ಸಿದ್ಧಿ ಇತ್ತು ಅಂತ. ಇವತ್ತು ಶೃಂಗೇರಿಯಲ್ಲಿರೋ ವಿದ್ಯಾಶಂಕರ ದೇವಾಲಯ ಇವರ ಸಮಾಧಿಯ ಮೇಲೆ ಕಟ್ಟಿರೋದು. ಅದರ ಹಿಂದೆ ಒಂದು ಪ್ರಸಿದ್ಧವಾದಂಥ ಉದಂತ ಕಥೆಯೂ ಇದೆ. ಅದರ ವಿವರವನ್ನು ನಾನಿಲ್ಲಿ ಕೊಡೋದಕ್ಕೆ ಹೋಗೋದಿಲ್ಲ. ಇದರ ವಿವರಗಳನ್ನು DVG ಅವರು ವಿದ್ಯಾರಣ್ಯರ ಸಮಕಾಲೀನರು ಅಂತ ಒಂದು ಸ್ವತಂತ್ರ ಪುಸ್ತಕವೇ ಇತ್ತು. ಅದು ಇವಾಗ ಸಮಗ್ರ ಕೃತಿ ಸಂಪುಟದಲ್ಲಿ ಸೇರಿದೆ. ಅದು ಸಂಪುಟ 4ರಲ್ಲಿ ಅವೆಲ್ಲ ಸೇರಿಕೊಂಡಿದೆ. ಅದರ ವಿದ್ಯಾರಣ್ಯರ ಚರಿತ್ರೆ 2ನೇ ಭಾಗ ಅಂತ ವಿದ್ಯಾರಣ್ಯರ ಸಮಕಾಲೀನರು ಅನ್ನೋದು. ಅದರಲ್ಲಿ ಶ್ರೀ ವಿದ್ಯಾತೀರ್ಥರು ಅನ್ನೋ ಶೀರ್ಷಿಕೆಯಡಿ ವಿಸ್ತಾರವಾದ ಲೇಖನ ಬರೆದಿದ್ದಾರೆ. ಅದರಲ್ಲಿ ಈ ವಿಷಯಗಳೆಲ್ಲ ಬರುತ್ತೆ. ಈ ವಿದ್ಯಾತೀರ್ಥ ಗುರುಗಳೇ ಅವರು 2 ಕಡೆ ಪೀಠದಲ್ಲಿ ಇದ್ದರು ಅಂತ ಹೇಳ್ತಾರೆ. ಕಾಂಚೀಪುರದಲ್ಲಿ ಮತ್ತು ಶೃಂಗೇರಿಯಲ್ಲಿ 2 ಕಡೆ. ಇವರು ಶಂಕರಾಚಾರ್ಯರು ಮತ್ತು ಸುರೇಶ್ವರಾಚಾರ್ಯರ ಆದಮೇಲೆ ಬಹುಶಃ ವಿದ್ಯಾತೀರ್ಥ ಗುರುಗಳು ಒಬ್ಬರೇನೇ 2 ಮಠಗಳನ್ನು ನಿರ್ವಾಹ ಮಾಡ್ತಾ ಇದ್ದಿದ್ದು ಅನ್ನೋದನ್ನು ಕೂಡ DVG ಅವರೇ ಬರೀತಾರೆ. ವಿದ್ಯಾತೀರ್ಥ ಗುರುಗಳೇ ಅವರು ಈ ಅನ್ಯ ಧರ್ಮೀಯರ ಮತಾಂತರಗಳ ಬಾಧೆ ಇದನ್ನೆಲ್ಲ ಕಂಡು ಈ ವೇದಾಂತಗಳನ್ನು ಅನುಸರಿಸಿದಂಥ ನಮ್ಮ ಪ್ರಾಚೀನ ಭಾರತೀಯ ಶಾಸನ ಪದ್ಧತಿ ಅದನ್ನು ಸ್ಥಿರಗೊಳಿಸಬೇಕು ಅಂತ ಹೇಳಿ ವಿದ್ಯಾರಣ್ಯರ ಪಾಂಡಿತ್ಯ, ಸಾಮರ್ಥ್ಯ, ಅವರ ಮನೋಧರ್ಮ ಇದೆಲ್ಲವನ್ನು ಸರಿಯಾಗಿ ಕಂಡಿದ್ದಂಥ ಅವರೇನೆ ಇವರಿಗೆ ಅಪ್ಪಣೆ ಕೊಡಿಸಿದ್ರು ಅಂತ. ಶೃಂಗೇರಿ ಮಠವನ್ನು ಉಜ್ಜೀವನ ಮಾಡಬೇಕು, ಅದು ಸ್ವಲ್ಪ ಕ್ಷೀಣಿಸ್ತಾ ಇತ್ತು ಆವಾಗ ಅಂತೆಲ್ಲ ಮಠದ ಪುರಾಣಗಳಲ್ಲೇ ಇವೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವಿದ್ಯಾರಣ್ಯರಿಗೆ ಶ್ರೀ ವಿದ್ಯಾತೀರ್ಥರೇ ಪ್ರೇರಣೆ. ಅದಕ್ಕೆ ಅವರು ಮೊದಲು ಗುರು ವಿದ್ಯಾತೀರ್ಥಪಾದರ್ ಅಂತಲೇ DVG ಅವರು ಅದರಲ್ಲಿ ಆರಂಭ ಮಾಡಿದ್ದಾರೆ. ಆಮೇಲೆ ನೋಡಿದ್ರೆ ಎಲ್ಲರನ್ನೂ ಅವರು ಒಟ್ಟು ಸೇರಿಸ್ಕೊಂಡು ಹೋಗಿದ್ದು ಇದರಲ್ಲಿ ಗೊತ್ತಾಗುತ್ತೆ. ವಿದ್ಯಾರಣ್ಯ ಗುರುಗಳ ಉಲ್ಲೇಖದ ಜೊತೆಗೆ ತಮ್ಮ ಕಾಲದಲ್ಲಿ ಇದ್ದಂಥ ಜೈನ, ಶ್ರೀ ವೈಷ್ಣವ, ಮಾಧ್ವ, ವೀರಶೈವರು ಅವರನ್ನೇ ಇವರು ಪರಶಿವ ಭಜಕರ್ ಅಂತ ಕರೆದಿದ್ದಾರೆ. ಅರ್ಹತ್ ಪೂಜಕರ್ ಅಂದರೆ ಅರ್ಹಂತ ಮತ ಅಂದರೆ ಜೈನ ಮತ. ಇನ್ನು ವೆಂಕಟಾರ್ಯರ್ ಅಂತಂದರೆ ಶ್ರೀ ರಾಮಾನುಜಾಚಾರ್ಯರ ಪೂರ್ವಾಶ್ರಮದ ಹೆಸರು ವೆಂಕಟಾರ್ಯ ಅಂತ ಹೇಳಿ. ಅವರು ಮತ್ತು ವಿದ್ಯಾರಣ್ಯರು ಕಂಚಿಯಲ್ಲಿ ಸಹಾಧ್ಯಾಯಿಗಳಾಗಿದ್ದು ಅಂತಲೂ ಬರುತ್ತೆ. ಆಮೇಲೆ ಅನೇಕ ಕಡೆ ಅವರು ಸಂಧಿಸಿದ್ರು ಅನ್ನೋ ವಿಷಯಗಳೆಲ್ಲ ಕೂಡ ಬೇರೆ ಬೇರೆ ಕಡೆ ಉಲ್ಲೇಖಗಳಲ್ಲಿ ಅವೆಲ್ಲ ತೋರಿಸಿದ್ದಾರೆ.
ಇವರೆಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗುವಂಥ ರೂಢಿಯನ್ನು ಇವರು ಜಾರಿಗೆ ತಂದಿದ್ರು ವಿದ್ಯಾರಣ್ಯರು. ಯಾಕೆ ಇವೆಲ್ಲ ಕೂಡ ವೈದಿಕ ಮತಗಳೇ, ವೇದಕ್ಕೆ ಹೊರತಾದಂತಹ ಜೈನ ಅದೊಂದು ಬಿಟ್ಟು ಮಿಕ್ಕ ಎಲ್ಲವೂ ಕೂಡ ವೈದಿಕ ಮತಗಳೇ. ಆದರೆ ಜೈನವು ನಮ್ಮ ಭಾರತದ ಮಣ್ಣಲ್ಲೇ ಹುಟ್ಟಿದ್ದು. ಅದು ತೀರಾ ವಿರೋಧಿ ಅಂತಲೂ ಏನಲ್ಲ, ಕೆಲವು ಅಂಶಗಳಲ್ಲಿ ಸ್ವಲ್ಪ ಭಿನ್ನವಾಗಿದೆ ಅಂತ ಮಾತ್ರ ನಾವು ಹೇಳ್ಬೋದು. ಹಾಗಾಗಿ ಎಲ್ಲರನ್ನೂ ಒಟ್ಟಾಗಿ ತೊಗೊಂಡು ಹೋಗಬೇಕು ಅನ್ನೋದಿತ್ತು. ಅಕ್ಷೋಭ್ಯ ತೀರ್ಥರಿದ್ದರು, ಆವಾಗ ತಾತಾಚಾರ್ಯ ಇದ್ದರು, ಹೀಗೆ ಎಲ್ಲರೂ ಸೇರಿಕೊಂಡಿದ್ದು ವಿಜಯನಗರದಲ್ಲಿ ನಮಗೆ ಗೊತ್ತೇ ಇದೆ. ಅದು ವಿದ್ಯಾರಣ್ಯರಿಂದಲೇ ಬಂದಿತ್ತು. ನೋಡಿ ಹೇಗಿತ್ತು ಅಂತಂದರೆ, ಬುಕ್ಕರಾಜನ ಒಬ್ಬ ದಳಪತಿ ಇರುಗ ಅಂತ, ಅವನು ಜೈನ ಮತಾವಲಂಬಿ. ಇನ್ನೊಬ್ಬ ಬಸವಯ್ಯ ದಂಡನಾಯಕ ಅಂತ, ಅವನು ಕೂಡ ದಂಡನಾಯಕ, ಹೆಸರೇ ಹೇಳ್ತಾ ಇದೆ. ಅವನು ಲಿಂಗವಂತ ಅಥವಾ ಲಿಂಗಾಯತರು, ವೀರಶೈವ. ಇನ್ನು ಜೈನರಿಗೂ ವೈಷ್ಣವರಿಗೂ ಒಮ್ಮೆ ವಿವಾದ ಆದಾಗ ಬುಕ್ಕರಾಜ ಅದರ ಹರಿಹರ ಆದಮೇಲೆ ಅವರಿಬ್ಬರಿಗೂ ಸಮರ್ಪಕವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯ ಮಾಡಿಕೊಟ್ಟ ಅನ್ನುವಂಥ ಶಾಸನ ಅದರ ಪರಿಶಿಷ್ಟದಲ್ಲಿ ಅದನ್ನು ಕೂಡ ಕೊಡ್ತಾರೆ. DVG ಅವರು ಮಾಗಡಿ, ಶ್ರವಣಬೆಳಗೊಳ ಇಲ್ಲೆಲ್ಲ ಇರೋದನ್ನು ಅವರು ಉಲ್ಲೇಖಿಸಿದ್ದಾರೆ. ಒಂದು ಶಾಸನದ ಕೊನೆ ಸಾಲು ಪರಿಶಿಷ್ಟದಲ್ಲಿ ಇದೆಲ್ಲ ಕೂಡ ಉಲ್ಲೇಖವನ್ನು ಅವರು ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡಿದ್ರೆ ಇಲ್ಲಿ ಹರಿಹರ ವಿದ್ಯಾರಣ್ಯ ಇವರಿಬ್ಬರಿಗೂ ಅಕಸ್ಮಾತ್ ಸಂಧಿಸಿದವರಲ್ಲ ಅಂತ ಕೂಡ ಹೇಳ್ತಾರೆ. ಅದು ಮುಂದಿನ ಪದ್ಯದಲ್ಲಿ ಕೂಡ ಅದರ ವಿವರಗಳನ್ನು ನಾವು ಹೇಳ್ಬೋದು. ಇನ್ನು ಕೊನೆಯ ಸಾಲನ್ನು ನೋಡಿದ್ರೆ ಇಲ್ಲಿ ಕೊನೆಯ ಸಾಲು ಏನು ಬರುತ್ತೆ ಅಂದರೆ, ಪರಧರ್ಮ ಪ್ರಾಜ್ಯ ರಾಜ್ಯ ಪ್ರಭವಕ್ಕೆ ಮೊದಲಾಳಾದೆಯೈ ಧರ್ಮವೃತ್ತ ಅಂತ ಅವರು ಧನ್ಯವೃತ್ತ ಅಂತ ಹೇಳಿ ಇಲ್ಲಿ ಮುಗಿಸ್ತಾ ಇದ್ದಾರೆ. ಈ ವಿಜಯನಗರ ಸಾಮ್ರಾಜ್ಯದ ಉದಯ ಇಲ್ಲಿ ನೋಡಿ, ಪ್ರಾಜ್ಯ ಅಂದರೆ ಅತಿಶಯವಾದದ್ದು ಅಂತ ಅರ್ಥ. ಪರಧರ್ಮ ಪ್ರಾಜ್ಯ ರಾಜ್ಯ ಪ್ರಭವಕ್ಕೆ ಅಂತಂದಾಗ ಪ್ರಭವ ಅಂದರೆ ಹುಟ್ಟೋದು ಅಂತ ಹೇಳರ್ಥ. ವಿಜಯನಗರ ಸಾಮ್ರಾಜ್ಯ ಹುಟ್ಟಿದ್ದು ಪರಮತದ ದ್ವೇಷಕ್ಕಲ್ಲ, ಅದರಲ್ಲಿ ಮುಖ್ಯವಾಗಿ ಆ ಹೊತ್ತಿಗೆ ಇದ್ದಿದ್ದು, ಈಗ ಜೈನವನ್ನು ಪರಮತ ಅಂತ ಹೇಳ್ಬೋದು, ಆದರೆ ಯಾರನ್ನೂ ದ್ವೇಷಿಸಬಾರ್ದು ಅನ್ನೋದೇ ಇತ್ತು. ಮುಖ್ಯವಾಗಿ ಇಸ್ಲಾಂಗೆ ದ್ವೇಷ ತೋರಿಸಿ ಅದನ್ನು ಬಗ್ಗುಬಡಿಬೇಕು ಅನ್ನೋ ಥರ ಹುಟ್ಟಿದ್ದಲ್ಲ, ಸ್ವಮತವನ್ನು ರಕ್ಷಿಸ್ಕೋಬೇಕು ಅಂತ. ಸ್ವಧರ್ಮವನ್ನು ರಕ್ಷಿಸ್ಕೊಳ್ಬೇಕು ಅಂತ ಆದಾಗ ಹಲವೊಮ್ಮೆ ಕ್ಷಾತ್ರವನ್ನೇ ನಾವು ಕೈಗೊಳ್ಳಬೇಕಾಗತ್ತೆ. ಆಗ ಒಂದಷ್ಟು ಹಿಂಸೆಗಳು ಆಗೋದು ಇದ್ದಿದ್ದೆ. ಅದು ಮಾಡಿದ್ದು ವಿಜಯನಗರದ ಕಾಲದಲ್ಲಿ. ಇನ್ನು ಆಮೇಲೆ ಬಹಮನಿ ಸಂಸ್ಥಾನದ ಚರಿತ್ರೆಯನ್ನು ನೋಡಿದ್ರೆ, ಯಾವಾಗ ಮುಸಲ್ಮಾನ್ ದೊರೆಗಳು ದೇಶೀಯರಾಗಿ ನಿಂತು ಅನುಕೂಲಿಸೋದಕ್ಕೆ ಶುರು ಮಾಡಿದ್ರೋ ಆಗ ಸ್ನೇಹವನ್ನೇ ಅದು ಹಿಡ್ಕೊಂಡು ಹೋಯಿತು. ಈ ರೀತಿಯಾಗಿ ಅವರು ಪರಧರ್ಮ ಪ್ರಾಜ್ಯ ರಾಜ್ಯ ಪ್ರಭವಕ್ಕೆ ಅನ್ನೋ ಒಂದು ವಾಕ್ಯವನ್ನು ಭಾಳ ಚೆನ್ನಾಗಿ ಅಲ್ಲಿ ಅದನ್ನು ಬರೆದಿದ್ದಾರೆ. ಹೀಗೆ ವಿದ್ಯಾರಣ್ಯರ ಒಂದು ಸ್ಟ್ಯಾಂಡ್ ಅಂತೀವಲ್ಲ, ಅವರ ದೃಷ್ಟಿಕೋನ ಏನಾಗಿತ್ತು, ಎಲ್ಲರನ್ನೂ ನಮ್ಮ ಭಾರತದ ಮಣ್ಣಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಮತವನ್ನು ಕೂಡ ನಾವು ಪುರಸ್ಕರಿಸಬೇಕು, ಅದನ್ನು ಎಕ್ಸ್ಕ್ಲೂಷನ್ ಅಂತೀವಲ್ಲ ಅದನ್ನು ಬೇರ್ಪಡಿಸಬಾರ್ದು, ಜೊತೆಗೆ ತಗೊಂಡು ಹೋಗಬೇಕು ಅನ್ನುವಂಥ ಒಂದು ಮನೋಭಾವವನ್ನು ವಿದ್ಯಾರಣ್ಯರು ಇಟ್ಕೊಂಡಿದ್ದು ಇದರಿಂದ ಗೊತ್ತಾಗುತ್ತೆ. 5ನೆಯ ಪದ್ಯ ಮುಂದೆ ಕೇಳೋಣ. ಚರಣದ್ವಂದ್ವಂ ಅದೊಂದೇ ಯಾತ್ರೆಯ ನೋಡರ್ಚುತ್ತಿರ್ಪವುಲ್ ಚರಣದ್ವಂದ್ವಂ ಅದೊಂದೇ ಯಾತ್ರೆಯಂ ಒಡರ್ಚುತ್ತಿರ್ಪವುಲ್ ராஜனும் குருவும் மைத்ரியனாத்து ರಾಷ್ಟ್ರರಥನಾಕರ್ಷಕ್ಕೆ ಕೈಪುಣೆ ಮುಂಬರಿಗುಂತಾನದು ಎನ್ನುತ್ತುಂ ಆ ಹರಿಹರೋರ್ವೀಪಾಲಸಾಟಿವ್ಯಮಂ ಪರಿದೂತಾಖಿಲ ಸಂಗನಿಂ ತಳೆದನಾದೇ ಲೋಕಕಾರುಣ್ಯದಿಂ ನೀಂ ತಳೆದನಾದೇ.
ಈ ಪದ್ಯ ಬಹಳ ಸುಂದರವಾದಂಥ ಪದ್ಯ. ವಿದ್ಯಾರಣ್ಯರೇ ಒಂದು ಕಡೆ ಹೇಳಿರೋ ಥರ ಜ್ಞಾನಿನ ಚರಿತುಂ ಶಕ್ಯಂ ಸಮ್ಯಗ್ ರಾಜ್ಯಾದಿ ಲೌಕಿಕಂ ಅನ್ನೋದಕ್ಕೆ ಇದು ಒಂದು ವಿವರಣೆ ಥರ ಅಥವಾ ಭಾಷ್ಯದ ಥರ ಇದೆ ಈ ಪದ್ಯ ಅಂತ ಹೇಳ್ಬೋದು. ಚರಣದ್ವಂದ್ವಂ ಅದೊಂದೇ ಯಾತ್ರೆಯನ್ ಒಡರ್ಚುತ್ತಿರ್ಪವೊಲ್ ರಾಜನುಂ ಗುರುವುಂ ಮೈತ್ರಿಯನಾಂತು ರಾಷ್ಟ್ರ ರಥದ ಆಕರ್ಷಕ್ಕೆ ಕೈಪೂಡೆ ಮುಂಬರಿಗುಂ ತಾನದೆನುತ್ತುಂ ಹೀಗೆ ಆ ಪದ್ಯ. ಅದು ಓದೋದಕ್ಕೆ ಶುರು ಮಾಡಿದ್ರೆ ನಿಲ್ಸೋಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಚೆನ್ನಾಗಿರುವಂಥ ಪದ್ಯ. ಇದು ನೋಡಿ ಹೇಗಿದೆ, ಭಾಳ ಕಾವ್ಯಮಯವಾಗೂ ಕೂಡ ಬರೆದಿದ್ದಾರೆ. ಹೇಗೆ ಎರಡು ಕಾಲುಗಳು ಒಂದೊಂದು ದಿಕ್ಕಿಗೆ ನಡೆಯೋಲ್ಲ, ನಮಗಿರೋವಂತಹ ಎರಡು ಕಾಲುಗಳು ಅದು ಒಂದೇ ಗಮ್ಯವನ್ನು ಒಂದೇ ಗುರಿಯನ್ನು ಇಟ್ಕೊಂಡು ಒಂದೇ ಯಾತ್ರೆಯನ್ನು ಮಾಡುತ್ತೆ, ಒಂದೇ ದಿಕ್ಕಿಗೆ ಅದು ಹೋಗುವಂಥದ್ದು. ಹಾಗೆ ಒಂದು ರಾಜ್ಯವನ್ನು ಆಳಬೇಕು ಅಂದರೆ, ಒಂದು ಶಾಸನವನ್ನು ಮಾಡಬೇಕು ಅಂತಂದರೆ ರಾಜ ಮತ್ತು ಗುರು ಅಂತಂದರೆ ಮಂತ್ರಿ ಅಂತಲೂ ಹೇಳ್ಬೋದು, ಗುರು ಅಂತಲೂ ಹೇಳ್ಬೋದು. ಆ ಗುರು ಈಗ ವಸಿಷ್ಠರಿದ್ದರು ರಾಮನಿಗೆ ಅಥವಾ ಇಕ್ಷ್ವಾಕು ವಂಶಕ್ಕೆ. ಹೀಗೆ ಈ ಇಬ್ಬರೂ ಮೈತ್ರಿಯನಾಂತು ಗೆಳೆತನದಿಂದ ಈ ರಾಷ್ಟ್ರ ಅನ್ನುವಂಥ ರಥವನ್ನು ಎಳೆದ್ರೆ, ಅದು ಎಳೆಯೋದಿಕ್ಕೆ ಅಂತ ಅವರಿಬ್ಬರು ಸಿದ್ಧರಾದರೆ, ಇಬ್ಬರು ಒಂದೊಂದು ಕೈಯನ್ನು ಕೊಟ್ಟರೆ, ಒಂದೊಂದು ಹೆಗಲನ್ನು ಕೊಟ್ಟರೆ ಕೈಪೂಡೆ, ಅದು ಮುಂಬರಿಗುಂ ಚೆನ್ನಾಗಿ ಅದು ಮುಂದೆ ಹೋಗುತ್ತೆ. ಅದು ಸರಿಯಾದಂಥ ಒಂದು ದಿಕ್ಕಿನಲ್ಲಿ ಮುಂದೆ ಹೋಗುತ್ತೆ ಅಂತ ಅನ್ನೋದನ್ನು ತಿಳ್ಕೊಂಡು, ನೀನು ಪರಿಧೂತ ಅಖಿಲ ಸಂಘ ನೀನು ಆಗಲೇ ಕೈವಲ್ಯ ಹೇಳಿದ್ರಲ್ಲ, ಕೈವಲ್ಯಾನಂದ ಲೋಲಂ ಅಂತ ಮೊದಲನೇ ಪದ್ಯದಲ್ಲೇ ಹೇಳಿದರು. ಇವರಿಗೆ ಯಾವ ಸಂಘ ಇರಲಿಲ್ಲ, ಯಾವ ಒಂದು ಮಡದಿ ಮಕ್ಕಳು ಆ ಥರ ಯಾವುದೂ ಇರಲಿಲ್ಲ, ಸಂಸಾರದ ಯಾವ ಜಂಜಾಟನೂ ಇರಲಿಲ್ಲ, ತನಗಾಗಿ ಏನನ್ನಾದರೂ ಮಾಡಿಕೊಳ್ಬೇಕು ಅನ್ನೋದು ಇರಲಿಲ್ಲ. ಹಾಗಿದ್ದಂತಹ ಸಕಲ ಸಂಘ ಪರಿತ್ಯಾಗವನ್ನು ಮಾಡಿದ, ಪರಿಧೂತ ಅಂದರೆ ಒದರ್ಕೊಂಡು ಈಚೆಗೆ ಬಂದಿರೋದು ಅಂತ ಅರ್ಥ. ಅಂತ ನೀನು ಹರಿಹರ ಉರ್ವೀಪಾಲ, ಹರಿಹರ ರಾಜನಿಗೆ ಸಾಚಿವ್ಯಮಂ ಸಚಿವನಾಗಿ ನೀನು ಇದ್ಕೊಂಡು ಈ ರಾಜ್ಯದ ಲೋಕ ಕಾರುಣ್ಯದಿಂದ ಈ ರಾಜ್ಯದ ಧುರ ಅಂದರೆ ನೇಗಿಲಿಗೆ ನೀನು ಹೆಗಲನ್ನು ಕೊಟ್ಟೆ, ಆ ಜವಾಬ್ದಾರಿಯನ್ನು ನೀನು ವಹಿಸ್ಕೊಂಡೆ ಅಲ್ಲ. ಇದು ಯಾತಕ್ಕೆ ಅಂದರೆ ಲೋಕ ಕಾರುಣ್ಯದಿಂದ ಅಂತ ಹೇಳಿ ಡಿ ವಿ ಜಿಯವರು ಈ ಪದ್ಯದಲ್ಲಿ ಹೇಳ್ತಾರೆ. ಇದು ಭಾಳ ಸುಂದರವಾದಂಥ ಪದ್ಯ. ಈ ರೀತಿಯಾಗಿ ಅಂದರೆ ಅವರಿಬ್ಬರು ಬಹಳ ಚೆನ್ನಾಗಿ ಹೊಂದಿಕೊಂಡು ಹೋಗ್ತಿದ್ರು ಅನ್ನೋದಕ್ಕೆ ಅನೇಕ ಶಾಸನಗಳೆಲ್ಲ ಕೂಡ ಉದಾಹರಣೆಯಾಗಿ ಅವರು ಉದಾಹರಿಸ್ತಾ ಹೋಗ್ತಾರೆ ಲೇಖನಗಳಲ್ಲಿ. ಅವನು ಬೇಕಾದಷ್ಟು ದಾನ ಅಂದರೆ ಇವರು ಮೊದಲೇ ತಗೋತಾ ಹರಿಹರನನ್ನೇ ಅಲ್ಲಿ ಪಟ್ಟಾಭಿಷೇಕ್ತನಾಗಿ ಮಾಡಿದ್ದು. ಅವನು ಪಟ್ಟಾಭಿಷೇಕದ ಸಮಯದಲ್ಲಿ ಅನೇಕ ದಾನಗಳನ್ನು ಕೊಟ್ಟಿರೋವಂಥ ವಿವರಗಳನ್ನು ಬಾಗೇಪಲ್ಲಿಯ ಶಾಸನ 1336 ಹೇಳುತ್ತೆ ಅಂತ. ಅದರಲ್ಲಿ ನೋಡಿ ಮುಳುಬಾಗಿಲಿನ ಇನ್ನೊಂದು ಶಾಸನ ಇದೆ, ಮುಳುಬಾಗಿಲು ತಾಲೂಕಿನಲ್ಲಿ ಸಿಕ್ಕಿರೋವಂಥದ್ದು 1344. ಅದರಲ್ಲಿ ವಿದ್ಯಾರಣ್ಯರೇ ಇದೆಲ್ಲ ಮಾಡಿದ್ದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ. ವಿದ್ಯಾಭಿಧಾನ ನಗರಿ ವಿಜಯೋನ್ನತಿಶಾಲಿನಿ ವಿದ್ಯಾರಣ್ಯ ಕೃತ ತಸ್ಯ ರತ್ನಸಿಂಹಾಸನೆ ಸ್ಥಿತಃ ಅಂತ ಹೇಳುತ್ತೆ. ಈ ವಿದ್ಯಾಭಿಧಾನ ವಿಜಯನಗರ ಅನ್ನೋದಕ್ಕೆ ಮೊದಲು ವಿದ್ಯಾನಗರ ಅಂತಲೇ ಇದ್ದಿದ್ದು, ಅದಾದಮೇಲೆ ವಿಜಯನಗರ ಅಂತೆಲ್ಲ ಆಯಿತು, ಆಮೇಲೆ ಹಂಪೆ ಆಯಿತು, ಹೀಗೆ ಇರೋದು. ಅದು ವಿದ್ಯಾರಣ್ಯ ಕೃತ ಅಂತ ವಿದ್ಯಾರಣ್ಯರಿಂದನೇ ನಿರ್ಮಿಸಲ್ಪಟ್ಟು ಹರಿಹರನನ್ನು ರತ್ನ ಸಿಂಹಾಸನದಲ್ಲಿ ಕೂರಿಸಿದ್ರು ಅನ್ನೋದಕ್ಕೆ ಈ ಶಾಸನಗಳೆಲ್ಲ ಉದಾಹರಣೆ. ಹರಿಹರ ಸಂಗಮ ಸೋದರರಲ್ಲಿ ಹಿರಿಯ. ಇವರಿಬ್ಬರ ಜೋಡಿ ನೋಡಿದ್ರೆ ಚಾಣಕ್ಯ ಚಂದ್ರಗುಪ್ತರ ಜೋಡಿಯ ಹಾಗೆ ಕಾಣುತ್ತೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಅಂತ ಇದೆಯಲ್ಲ ಗೀತೆಯ ವಾಕ್ಯ, ಹಾಗೆ ಇವರು ಯೋಗೇಶ್ವರರಾಗಿ ಹರಿಹರ ಧನುರ್ಧರನಾಗಿ ಆಯುಧಧಾರಿಯಾಗಿ ಇದ್ದಾಗ ಅಲ್ಲಿ ಧರ್ಮ ಅನ್ನೋದು ತನ್ನಿಂದ ತಾನೇ ಸ್ಥಿರವಾಗಿ ನಿಂತಿತ್ತು ಅನ್ನೋದನ್ನು ಬೇರೆಯಾಗಿ ಹೇಳಬೇಕಾಗಿಲ್ಲ. ಈ ಹರಿಹರ ಮತ್ತು ವಿದ್ಯಾರಣ್ಯರು ನಾನು ಹಿಂದಿನ ಪದ್ಯದಲ್ಲೇ ಹೇಳೋಕ್ಕೆ ಹೊರಟ ಹಾಗೆ ಅಕಸ್ಮಾತಾಗಿ ಸಂಧಿಸಿದವನೇನಲ್ಲ ಅಂತಲೂ ಅನೇಕ ಸಾಧಾರವಾದಂತಹ ವಿಷಯಗಳನ್ನು ಹೇಳ್ತಾರವರು. ಹರಿಹರನ ತಂದೆ ಸಂಗಮ, ಅವನ ಕಾಲದಿಂದಲೂ ಇವರೆಲ್ಲ ಪರಿಚಯ ಇತ್ತು ಅಂತ ಹೇಳಿ. ಹರಿಹರ ಅವರೆಲ್ಲರೂ ಹಕ್ಕ ಬುಕ್ಕ ಎಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ
ಕುರುಬರ ಆ ಒಂದು ಕುಲಕ್ಕೆ ಸೇರಿದವರು. ಆದರೆ ನಮ್ಮಲ್ಲಿ ಯಾರು ಸಮರ್ಥನಾಗಿರ್ತಾನೋ, ವೀರಭೋಜ್ಯ ವಸುಂಧರ ಅಂತ ಹೇಳಿ ಆ ಆದರ್ಶವನ್ನು ಇಟ್ಕೊಂಡು ಇವರು ನೋಡಿ ವಿದ್ಯಾರಣ್ಯರು ಅವನನ್ನು ಮುಂದಿಟ್ಕೊಂಡು, ಹೇಗೆ ಕೃಷ್ಣ ಪಾಂಡವರನ್ನು ಮುಂದಿಟ್ಕೊಂಡು ಧರ್ಮವನ್ನು ನೆಲೆಗಾಣಿಸೋದಕ್ಕೆ ಅವನು ಪ್ರಯತ್ನ ಪಟ್ಟನೋ, ಆ ರೀತಿಯಾಗಿ ಇವರು ಹರಿಹರನನ್ನು ಹಕ್ಕ ಬುಕ್ಕ ಕಂಪಣ ಇವನ್ನೆಲ್ಲರನ್ನೂ ಇಟ್ಕೊಂಡು ಈ ಧರ್ಮದ ಸ್ಥಿತಿಯನ್ನು ಮತ್ತೆ ಸುಸ್ಥಿತಿಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ರು. ಸಂಗಮನ ಕಾಲದಿಂದಲೂ ಅವ್ರ ಪರಿಚಯನೇ ಇದ್ದಿರಬೇಕು ಅಂತ DVG ಅವರು ಸಾಧಾರಣವಾಗಿ ಸಿದ್ಧ ಮಾಡಿ ತೋರಿಸಿದ್ದಾರೆ. ಹೊಯ್ಸಳರ ಕಾಲದಲ್ಲಿ ಯಾವುದೋ ಒಂದು ರಾಜ್ಯದಲ್ಲಿ ಇವರು ಪುರೋಹಿತರಾಗಿದ್ದಿರ್ಬೋದು, ಅವನು ಸಂಗಮ ಯಾವುದೋ ಒಂದು ಅಧಿಕಾರ ಸ್ಥಾನದಲ್ಲಿ ಇದ್ದಿರ್ಬೋದು, ಹಾಗೆಲ್ಲ ಪರಿಚಯ ಇದ್ದಿರಬೇಕು. ದಿಢೀರಂತ ಹರಿಹರ ಇವ್ರ ಕಣ್ಣಿಗೆ ಕಾಣಿಸ್ಕೊಂಡಿದ್ದಲ್ಲ ಅಂತ ಅವರು ಅದನ್ನು ಊಹೆ ಮಾಡ್ತಾರೆ. ಈ ವಿಜಯನಗರ ಇವರ ಒಂದು ಮಾರ್ಗದರ್ಶನದಲ್ಲಿ ಹೇಗೆ ನಡೀತಿತ್ತು ಅಂತಂದರೆ, ಇದು ಪುರಾತನ ಹಿಂದೂ ರಾಜ್ಯ ಸಂಸ್ಥೆಗಳ ಒಂದು ಮಾರ್ಗ ಏನಿತ್ತು, ಸಾಂಕುಶ ಪ್ರಭುತ್ವ, ಅದನ್ನು ಆ ಮಾರ್ಗವನ್ನು ಅನುಸರಿಸಿತ್ತು ಅಂತ. ಸಾಂಕುಶ ಪ್ರಭುತ್ವ ಅಂದರೆ ರಾಜನಾದವನು ಪಂಡಿತರ, ಮಂತ್ರಿಮಂಡಲದ, ಪ್ರಜಾಪ್ರಮುಖರ, ಸಾಮಾನ್ಯ ಪ್ರಜೆಗಳ ಅಭಿಮತವನ್ನು ತಿಳ್ಕೊಂಡು ಅದಕ್ಕನುಗುಣವಾಗಿಯೇ ನಡಿಬೇಕು. ಈಗ ಮೊನ್ನೆ ಆದಂಥ ಘಟನೆ ಬೇಡ, ಇನ್ನೂ ನಮಗೆ ಆ ಥರ ಅರೇಂಜ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ರಕ್ಷಣಾ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಇಲ್ಲ ಅಂತಂದ್ರೂ ಅದನ್ನು ಮೀರಿ ಮಾಡಿ ಏನೇನೆಲ್ಲ ಆಗಬಾರದೆಲ್ಲ ಆಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ಇದು ನಿರಂಕುಶ ಪ್ರಭುತ್ವ. ಅಲ್ಲಿದ್ದದ್ದು ಸಾಂಕುಶ ಪ್ರಭುತ್ವ ಅಂದರೆ ಸಾಮಾನ್ಯ ಪ್ರಜೆಗಳ ಅಭಿಮತ, ಪ್ರಮುಖರದ್ದು, ಮಂತ್ರಿಮಂಡಲದ್ದು ಎಲ್ಲರದ್ದು ಕ್ರೋಢೀಕರಿಸಿ ಅವರು ಅದಕ್ಕನುಗುಣವಾಗಿ ಅವ್ರು ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು, ಆ ರೀತಿಯಾಗಿ ನಡೆಯೋದು ಸಾಂಕುಶ ಪ್ರಭುತ್ವ ಅಂತ ಹೇಳ್ತಾರೆ. ಇದನ್ನು ವಿದ್ಯಾರಣ್ಯರು ಅಂಗೀಕರಿಸಿದರು. ಹರಿಯಪ್ಪ ಹಕ್ಕ, ಹರಿಹರ ಹಕ್ಕ, ಹರಿಯಪ್ಪ ಈ ಥರ ಎಲ್ಲ ಅವನಿಗೆ ಹೆಸರು. ಇದನ್ನು ಪುರಸ್ಕರಿಸ್ಕೊಂಡು ಬಂದಿದ್ದ. ಮುಂದೆ ಶಿವಾಜಿಯ ಆಳ್ವಿಕೆಯು ಹಾಗೆ ಇತ್ತೆ ಅನ್ನೋದು ಇತಿಹಾಸ ಹೇಳುತ್ತೆ. ಹೀಗೆ ತಮಗೆ ಏನೂ ಆಗಬೇಕಾಗಿಲ್ಲದೆ ಇದ್ದರೂ ಕೂಡ ಅವರು ರಾಷ್ಟ್ರರಥದ ಆಕರ್ಷಕ್ಕೆ, ರಾಷ್ಟ್ರರಥ ಅನ್ನೋದು ಸರಿಯಾಗಿ ನಡಿಬೇಕು ಅನ್ನೋದಕ್ಕಾಗಿ ಅವರು ಹರಿಹರನ ಸಚಿವರಾಗಿ ಇದ್ದು ಪರಿಧೂತ ಅಖಿಲ ಸಂಘ, ಯಾವುದೂ ಬೇಡ, ಸರ್ವಸಂಘ ಪರಿತ್ಯಾಗಿಗಳಾಗಿದ್ದು ಕೂಡ ಹಾಗೆ ಅವರು ಲೋಕ ಕಾರುಣ್ಯವನ್ನು ಮೆರೆದರು ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಮೊದಲ ಸಂಚಿಕೆಯನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯನ್ನು ಮುಂದಿನ ಪ್ರಸ್ತುತಿಯಲ್ಲಿ ನಾವು ಕಾಣೋಣ. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಲೂ ನಮೂದಿಸಿ. ಇದೊಂದು ಹೊಸ ಪ್ರಯತ್ನ. ನಿಮ್ಮ ಅಭಿಪ್ರಾಯಗಳ, ಅಭಿಮತಗಳ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಧನ್ಯವಾದಗಳು.